ಓಂ ಶಾಂತಿ ಸಿಸ್ಟರ್. ಬಾಬಾ ಹೇಳ್ತಾರೆ ಇವತ್ತಿನ ವರದಾನದಲ್ಲಿ ಮಾನ್ ಮಾಂಗ್ನೆ ಕೆ ಬಜಾಯ್ ಸಬ್ಕೋ ಮಾನ್ ದೇನೆ ವಾಲೆ ಸದಾ ನಿಷ್ಕಾಮ್ ಯೋಗಿ ಭವ ಅಂತ ಹೇಳ್ತಾರೆ. ನಿಷ್ಕಾಮ್ ಯೋಗಿ ಅಂದ್ರೇನು? ಯೂಶಲಿ ನಿಷ್ಕಾಮ್ ಸೇವಾದಾರಿ ಅಂತ ಇರುತ್ತೆ, ನಿರಂತರ ಯೋಗಿ ಭವ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಬಾಬಾ ಯೂಸ್ ಮಾಡೋ ಶಬ್ದ ಏನಂದ್ರೆ ನಿಷ್ಕಾಮ್ ಯೋಗಿ ಭವ. ಇದ್ರ ಅರ್ಥ ಹೇಳಿ ಸಿಸ್ಟರ್. ಇಲ್ಲಿ ದಾತ ಮಗು ಆಗಿದ್ವಿ. ಈ ಸಂದರ್ಭದಲ್ಲಿ ಸಂಗಮ ಯುಗದಲ್ಲಿ ಮಾಸ್ಟರ್ ಆಗಿದ್ವಿ, ಸರ್ವಕ್ಕೂ ಮಾಸ್ಟರ್, ಎಲ್ಲದಕ್ಕೂ ಯಜಮಾನ್, ಬಾಲಕ್ಸೋ ಮಾಲಿಕ್. ಮಾಲೀಕನಿಗೆ ಎಲ್ಲವೂ ಇದೆ. ಎಲ್ಲವಾಗಿರುವ ತಂದೆ ತನ್ನವರು, ತಂದೆಯ ಖಜಾನ ಎಲ್ಲವೂ ಆತ್ಮಂದು, ಬೇಹದ್ದು, ಎಲ್ಲವೂ ಅಲೌಕಿಕವಾದದ್ದು. ಇಲ್ಲಿ ನಮಗೆ ಬೇಕು ಅನ್ನೋ ಬೇಡಿಕೆ ಅನ್ನೋದು ನನ್ನನ್ನು ನಾನು ನೋಡಿಕೊಂಡಾಗ ಬರುತ್ತೆ. ಈಗ ನಮ್ಮ ಲೈಫೇ ತಂದೆಗೆ ಅಂತ ಒಪ್ಪಿಸಿಬಿಟ್ಟ ಮೇಲೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರರು ಅವರು. ಈಗ ಬ್ರಹ್ಮ ತಂದೆ ತನ್ನ ಸರ್ವಸ್ವವನ್ನು ಅವ್ರಿಗೆ ಅರ್ಪಿಸಿ ತನ್ನ ಶರೀರವನ್ನು ಕೊಟ್ಟು ಅವರು ತಂದೆಯ ಹತ್ರ ಕೂಡ ಏನು ಕೇಳಲಿಲ್ಲ, ತನಗಾಗಿನೂ ಕೇಳಲಿಲ್ಲ ಏನು. ಬಾಬಾ ನನಗೆ ಈ ರೀತಿ ಇದೆ, ನನಗಿದು ಸರಿ ಮಾಡಿ, ನನಗಿದು ಬೇಕು. ಅದು ತಂದೆಯ ಹತ್ರನೂ ಕೇಳೋದು ಅವಶ್ಯಕತೆ ಇಲ್ಲ. ಏಕೆಂದರೆ ತಂದೆ ಬಂದಿರುವುದು ಬೇಹದ್ದ ಕೊಡೋದಕ್ಕೆ, ಹೋಲ್ಸೇಲ್ ಎಕ್ಸ್ಚೇಂಜ್. ಆಗ ಅವಶ್ಯಕತೆ ಏನಿದೆ, ವಿನಾಶ ಕಾಲದಲ್ಲೂ ಕೂಡ ಅವಶ್ಯಕತೆ ಏನಿದೆಯೋ ಅದನ್ನು ನಾನು ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ. ಆಗ ತಂದೆಯ ಹತ್ರ ಕೂಡ ಬೇಡುವುದು ಅನ್ನೋದು ತಪ್ಪಾಗತ್ತೆ. ಈಗ ಮನುಷ್ಯರ ಹತ್ರ ಬೇಡುವುದು ಅನ್ನೋದು ಆಮೇಲೆ, ಆದರೆ ತಂದೆಯ ಹತ್ರ ಕೂಡ ಬೇಡುವುದು ಅನ್ನೋದು ಬಾಬಾ ಹೇಳ್ತಾರೆ ಕೆಲವು ಬಾರಿ. ಈಗ ನಾನು ಬಂದಿರೋದು ಪತಿತರನ್ನು ಪಾವನ ಮಾಡುವ ಸಲುವಾಗಿ. ನೀವೀಗ ಭಕ್ತರಲ್ಲ, ಈಗ ನೀವು ಮಕ್ಕಳು, ಪಾರ್ಟ್ ಬೇರೆ ಆಯಿತು. ಈಗ ತಂದೆ ಏನು ಕಾರ್ಯವನ್ನು ಮಾಡೋಕ್ಕೆ ಬಂದಿಲ್ವೋ ಅದನ್ನು ನೀವು ಕೇಳಿದಾಗ ತಂದೆಗೆ ಏನು ಮಾಡ್ತೀರಾ, ನೀವು ಡಿಸ್ಟರ್ಬ್ ಮಾಡ್ತೀರಾ ಅಂತಾರೆ. ಈಗ ಬೇರೆ ಒಂದು ಕಾರ್ಯಕ್ಕಾಗಿ ಬಂದಿದ್ವಿ ಅಂದರೆ ಆ ಕಾರ್ಯ ಸಂಬಂಧಪಟ್ಟು ಮಾತಾಡಬೇಕು ಅಂತ ಹೇಳಿಕೊಟ್ಟ ಮೇಲೂ ಕೂಡ ಯಾವುದನ್ನು ಹದ್ದಿನದು ಈ ವಿನಾಶ ಆಗುವ ಜಗತ್ತಿನಲ್ಲಿ ಒಂದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಕೇಳ್ತೀವಂದರೆ ಅದನ್ನು ತಂದೆ ಕೊಡುವ ಪಾರ್ಟಿಗೆ ಬಂದಿಲ್ಲ ಅಂತ ತಿಳಿದ ಮೇಲೂ ಕೂಡ ಅದನ್ನು ಕೊಡಿ ಅಂತ ಹೇಳಿ ಒಂದು ಸಂಕಟವನ್ನು ತಂದೆಗೆ ತರ್ತಿರಲ್ವ ನೀವು ಅಂತಾರೆ ಪಾಪ. ಆಗ್ಬೇಕಾದ್ರೆ ಪ್ರಪಂಚದವ್ರನ್ನೂ ಕೇಳಿ ಅಂತಾರೆ ಪಾಪ. ಈಗ ಯಾವುದೇ ವಿಷಯ ಬಾಬಾ ಏನೇನು ಬೇಕೋ ಡ್ರಾಮಾದಲ್ಲಿ ಕೂಡ ಸಕಲ ಜ್ಞಾನವನ್ನು ನಾವು ಕೇಳಿನ ಕೊಡ್ತಾ ಇದ್ದಾರೆ, ಭಾಗ್ಯವನ್ನು ನಾವು ಕೇಳಿನ ಕೊಡ್ತಾ ಇದ್ದಾರೆ. ಅಧಿಕಾರವನ್ನಾಗಲಿ, ಐಶ್ವರ್ಯವನ್ನಾಗಲಿ, ಸ್ವರ್ಗವನ್ನಾಗಲಿ ನಾವು ಕೇಳಿನ ಕೊಡ್ತಾ ಇದ್ದಾರೆ, ಅವರಾಗಿ ಕೊಡ್ತಾ ಇದ್ದಾರೆ ಬೇಹದ್ದು. ಹಾಗಿರುವಾಗ ನಾವು ಯಾವುದನ್ನು ಕೂಡ ಇಲ್ಲಿ ಕೇಳೋಂಗಿಲ್ಲ. ಸಂಸ್ಕಾರನೇ ಬೇಡ ಅಂತಾರೆ ಬಾಬಾ. ಇಚ್ಛಾ ಮಾತ್ರ ಅವಿದ್ಯೆ, ಮಾಂಗ್ನೇಸೆ ಮರಣ ಬಲ. ತಂದೆಗೆ ಗೊತ್ತಿದೆ ಮಗುಗೆ ಯಾವ ಟೈಮ್ಗೆ ಎದು ಹೋಗ್ಬೇಕು ಅಂತ. ಅದು ಅಲ್ಲದೆ ತಂದೆಯನ್ನೇ ನಂಬಿರೋರಿಗೆ ಪ್ರಕೃತಿನೂ ದಾಸಿ ಆಗುತ್ತೆ. ಒಂದು ಆಶೀರ್ವಾದ ಅನ್ನೋದು ಧರ್ಮ ತಲೆಯನ್ನು ಕಾಪಾಡುತ್ತೆ ಅಂತಾರೆ ಪ್ರಪಂಚದಲ್ಲಿ ಕೂಡ. ಇವೆಲ್ಲ ತಾನಾಗಿ ನಿಮಗೆ ಬಂದು ಸಿದ್ಧಿ ಆಗುತ್ತೆ. ಸಿದ್ಧಿ ಅನ್ನೋದು ನೀವಿರೋ ಕಡೆ ಬರುತ್ತೆ, ನೀವು ಅದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೇವೆ ಕೂಡ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ, ನೀವು ಅದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕಾರಣ ಏನು, ತಂದೆ ನಿಮ್ಮನ್ನು ಹುಡ್ಕೊಂಬಂದ್ರು, ನೀವು ಅವ್ರನ್ನ ಈಗ ಹುಡ್ಕೋದಕ್ಕಂತ ಆಗಲ್ಲ ಜಗತ್ತು. ಈ ರೀತಿ ತಾನಾಗಿ ಸಿಗುತ್ತೆ ಅಂದಾಗ ಪ್ರತಿಯೊಂದು ಕರ್ಮದ ಹಿಸಾಬಿಂದ ನಡೆಯುತ್ತದೆ ಅನ್ನೋದು ಒಂದು. ಇನ್ನೊಂದು, ಎಂಥ ಸಂದರ್ಭದಲ್ಲೂ ಅದನ್ನು ಫೇಸ್ ಮಾಡಬೇಕು, ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಅದರಲ್ಲಿ ಸಂತುಷ್ಟ ಆಗಬೇಕು ಅನ್ನೋದು ಇಲ್ಲಿ ನಮಗೆ ಪಾಠ. ಏನು ಇದು ಒಂದಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಅದು ಇಲ್ಲ ಅಂದರೆ ಏನು ಮಾಡ್ತೀವಿ ಅಂದರೆ, ಇಲ್ಲ ಅಂದರೂ ತೃಪ್ತಿಯಾಗಿರ್ತೀನಿ, ಆ ಸಂತುಷ್ಟತೆಯನ್ನು ತೋರಿಸ್ತೇವೆ. ಇರುವಾಗ ತೋರಿಸುವುದಲ್ಲ ಸಂತುಷ್ಟತೆ, ಬೇಕಾಗಿರುವುದು ಇಲ್ಲದೆ ಇರುವಾಗಲೂ ತೋರಿಸೋದೇ ಸಂತುಷ್ಟತೆ. ಅಂದರೆ ಅಲ್ಲಿ ಪುರುಷಾರ್ಥದ ಒಂದು ಒಂದು ರಿಸಲ್ಟ್ ಬರುತ್ತೆ. ಅದರಿಂದ ಬಾಬಾ ಬೇಕಾಗಿರೋದನ್ನು ಬೇಡುವುದು ಅನ್ನೋ ಮಾತೇ ಇಲ್ಲ. ಅದರಿಂದ ಬೇಡದೇ ಇರುವಂಥ ಯೋಗಿಯಾಗಿ, ನಿಸ್ವಾರ್ಥ ಯೋಗಿಯಾಗಿ, ಅಂದರೆ ಯೋಗದಲ್ಲೂ ಸ್ವಾರ್ಥ ಬೇಡ ಅಂತಾರೆ ಬಾಬಾ. ತನಗಾಗಿ ಅನ್ನೋದು ಬೇಡ. ಯಾಕಂದರೆ ತನ್ನನ್ನು ಜನ್ಮ ಜನ್ಮ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ತಂದೆಗಿದೆ. ನನಗೆ ಆ ಟೈಮ್ಗೆ ಏನು ಬೇಕೋ ಅದು ಕೊಡ್ತಾರೆ. ಸರಿ, ಇವತ್ತು ಬಾಬಾ ಹೇಳ್ತಾರಲ್ಲ ಇನ್ನೊಂದು ಮಾತು, ಬಾಬಾ ನೀವೆಲ್ಲಿ ಕೂರಿಸ್ತೀರಾ, ಏನು ಕೊಡ್ತೀರಾ,
ಅಲ್ಲೇ ಕೂತು ಅದನ್ನೇ ಸ್ವೀಕರಿಸ್ತೀನಿ ತೃಪ್ತಿಯಾಗಿ. ಇದು ಮಕ್ಕಳ ಸಂಕಲ್ಪ ಆಗಿರಬೇಕು. ಇದೆಲ್ಲ ಟೆಸ್ಟ್ ಬರ್ಬೋದು ನಮಗೆ. ಆ ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು. ಇದೇ ನಿಜವಾದ ಸಂಪಾದನೆ, ನಿಜವಾದ ರಾಯಲ್ಟಿ, ನಿಜವಾದ ಶ್ರೀಮಂತತನ. ಅದರಿಂದ ಈ ಬೇಡುವುದು ಅನ್ನೋದು ದಾತನ ಮಕ್ಕಳಲ್ಲಿ ಇರಬಾರ್ದು. ದೇನೇವಾಲ ಸಂಸ್ಕಾರ ಇರಬೇಕೇ ವಿನಃ ಲೇನೇವಾಲ, ಮಾಂಗ್ನೇಸೇ ಲೇನೇವಾಲ ಇದೆಲ್ಲ ನಿಮ್ಮ ರಾಯಲ್ನೆಸ್ಸನ್ನು ಕಡಿಮೆ ಮಾಡುತ್ತೆ ಅಂತಾರೆ ಬಾಬಾ. ಅದರಿಂದ ಯೋಗಿ, ನಿಸ್ವಾರ್ಥಿ ಯೋಗಿ ಅಂದರೆ ನಿಮ್ಮ ಸ್ವಾರ್ಥಕ್ಕಾಗಿ ಕೂಡ ಕೇಳಬಾರ್ದು. ನೀವು ಮಾಡೋದನ್ನು ಮಾಡಿದ್ರೆ ಆಗೋದು ಅಂತ ಆಗುತ್ತೆ, ಅಷ್ಟೇ ವಿಷಯ ಅಂತಾರೆ. ರಾಯಲ್ ಲೈಫ್ ಇರಬೇಕು ನಿಮಗೆ, ರಾಯಲ್ ಸಂಸ್ಕಾರ ಇರಬೇಕು ನಿಮ್ಮಲ್ಲಿ ಅಂತ ಬಾಬಾ ಹೇಳಕ್ಕೆ ಹೇಳ್ತಿದ್ದಾರೆ. ಓಂ ಶಾಂತಿ.